ಆತ್ಮೀಯ 4 ಸಾರಿಗೆ ನಿಗಮದ ನೌಕರ ಬಂಧುಗಳೇ, ನಮಸ್ಕಾರ. ಬಂಧುಗಳೇ, ಆಲ್ರೆಡಿ ಹಲವಾರು ಜನ ರಾಜ್ಯಾದ್ಯಂತ 4 ಸಾರಿಗೆ ನಿಗಮದ ನೌಕರರುಗಳು ಫೋನ್ ಮಾಡಿ, ಅಣ್ಣ ಏನಣ್ಣ 20ನೇ ತಾರೀಕು ಏನು ಮಾಡಬೇಕು, ಏನು ಬಿಡಬೇಕು, ಯಾವ ರೀತಿ ಸ್ಪಂದಿಸಬೇಕು ಅನ್ನುವಂಥ ವಿಚಾರದಲ್ಲಿ ಫೋನ್ ಮಾಡಿದ್ದೀರಾ. ನಾನು ಹಲವಾರು ಜನಕ್ಕೆ ಕೆಲವೊಂದು ಮಾಹಿತಿಗಳನ್ನ ತಿಳಿಸ್ತಾ ಇದ್ದೀನಿ. ನೋಡಿ, 20ನೇ ತಾರೀಕು ಸರ್ಕಾರ ಒಂದು ಸಾಧನ ಸಮಾವೇಶನ ಹಮ್ಮಿಕೊಂಡಿತ್ತು. ಇದೇ ತಿಂಗಳು 5ನೇ ತಾರೀಕು ಘೋಷಣೆ ಮಾಡಿದ್ದಂಥದ್ದು. ಆದರೆ ಇದೇ ತಿಂಗಳು 20ನೇ ತಾರೀಕು ಮುಷ್ಕರ ಮಾಡ್ತೀವಿ ಅಂತೇಳಿ ಸಾರಿಗೆ ಸಂಘಟನೆಗಳು ಕರೆ ಕೊಟ್ಟಿರೋದ್ರಿಂದ 19ನೇ ತಾರೀಕು ಚೇಂಜ್ ಮಾಡಿದೆ. ಅಂದರೆ ಎಲ್ಲೋ ಒಂದು ಕಡೆ ನಮಗೆ ಅನಾನುಕೂಲ ಆಗ್ತದೆ, ನೌಕರರು ಬರಲ್ಲ, ಬಸ್ಗಳು ಏನು ನಮ್ಮ ಸಮಾವೇಶಕ್ಕೆ ತಗೊಂಡೋಗ್ಲಿಕ್ಕೆ ಕಾರ್ಮಿಕರು ಬರಲ್ಲ ಅನ್ನುವಂಥ ವಿಚಾರದಲ್ಲಿ ಸರ್ಕಾರ ಎದುರಿ 25ನೇ 19ನೇ ಮಾಡ್ತಾ ಇರುವಂಥದ್ದು ನೋಡಿದ್ರೆ ಕಾಣ್ತದೆ. ಆದರೆ ನಾನು ಎಲ್ಲ ಸಂಘಟನೆಗಳಲ್ಲಿ ಮನವಿ ಮಾಡ್ತೇನೆ, ಏನು ಜಂಟಿ ಸಂಘಟನೆ ಇರ್ಬೋದು, ಒಕ್ಕೂಟದ ಸಂಘಟನೆ ಇರ್ಬೋದು, ನೋಡಿ, ಇದು ಕೊನೆಯ ಅವಕಾಶ ನಿಮಗೆ. ಇದು ಕೊನೆಯ ಅವಕಾಶ. ಈ ಅವಕಾಶನ ಕಳ್ಕೊಂಡ್ರೆ ನೌಕರಿಗೆ ಮುಂದೆ ನ್ಯಾಯ ಕೊಡಿಸ್ಲಿಕ್ಕೆ ತುಂಬ ಅನಾನುಕೂಲ ಆಗ್ತದೆ. ಇದು ಒಳ್ಳೆ ಸಮಯ. ಅದರಿಂದ ದಯಮಾಡಿ, ನಾನು ಯಾವುದೇ ಸಂಘಟನೆಗಳನ್ನ ತೆಗೊಳ್ಳಿಕ್ಕೆ ಹೊಗಳಲಿಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇಲ್ಲ. ಎಲ್ಲ ನೌಕರರು ನನಗೆ ಅಪ್ರೋಚ್ ಮಾಡಿ, ನೀವು ಇನ್ನೊಂದು ಸಲ ಆ ಸಂಘಟನೆಗಳಿಗೆ ಮನವಿ ಮಾಡಿ ಒಂದು ವೇದಿಕೆ ಸಿದ್ಧತೆ ಮಾಡಿ ಅಂತ ಹೇಳಿ ನೌಕರರು ತಿಳಿಸ್ತಾ ಇರೋದ್ರಿಂದ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ದಯಮಾಡಿ ನೌಕರ ಬಗ್ಗೆ ಕಾಳಜಿ ನಿಮಗಿದ್ರೆ ನೀವೆಲ್ಲರೂ ಇವತ್ತೇನು 20ನೇ ತಾರೀಕು ಇದೆ, ಅದಕ್ಕೆ ಎಲ್ಲರೂ ಕೈ ಜೋಡಿಸಿ ಅಂತ ತಮ್ಮಲ್ಲಿ ಮನವಿ ಮಾಡ್ತೇನೆ. ನೌಕರಿಗೂ ಕೂಡ ನೋಡಿ, ಅವ್ರು ಹಂಗೆ ಇವ್ರು ಹಿಂಗೆ, ಅದಾಗೆ ಇದು ಹೀಗೆ ಅಂತ ಅಂದ್ಕೊಂಡು ಹೋದ್ರೆ ಯಾವುದೇ ಕಾರಣಕ್ಕೂ ಈ ಬಾರಿ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಸರ್ಕಾರ ಈಗ ಆಲ್ರೆಡಿ 38 ತಿಂಗಳಲ್ಲಿ 12 ತಿಂಗಳನ್ನ ಗುಳುಂ ಮಾಡುವಂಥದ್ದು ನೋಡ್ತಾ ಇದೆ. ಜೊತೆಗೆ ಈಗ 1/4/2025 ಜಾರಿ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಇದನ್ನ 15 ತಿಂಗಳು ಕಿತ್ಕೊಳ್ತಾ ಇದ್ದಾರೆ. ಅಂದ್ರೆ ಒಂದು ಅಗ್ರಿಮೆಂಟ್ನೇ, ಒಂದು ವೇತನ ಪರಿಷ್ಕರಣೆನೇ ಕಿತ್ಕೊಳ್ಳಿಕ್ಕೆ ಈ ಸರ್ಕಾರ ಹೊರಟಿರುವಂಥದ್ದು ತಾವೆಲ್ಲ ಗಮನಿಸ್ತಾ ಇದ್ದೀರಿ. ದಯಮಾಡಿ 20ನೇ ತಾರೀಕಿಗೆ ಎಲ್ಲ ಸಂಘಟನೆಗಳು ಒಗ್ಗೂಡಿ. ಯಾಕೆ ಅಂತಂದ್ರೆ ಈ ಬಾರಿ ಏನು ಈ ಸಂಘಟನೆಗಳು ಕರೆ ಕೊಟ್ಟು ನ್ಯಾಯ ಕೊಡಿಸ್ಬೇಕು ಅಂತ ಏನು ತೀರ್ಮಾನ ಮಾಡಿದ್ದಾವೆ, ಅದಕ್ಕೆ ನೀವೆಲ್ಲ ಒಗ್ಗೂಡಿ ಅಂತ ನಾನು ಎಲ್ಲ ನೌಕರರ ಪರವಾಗಿ, ನಿಮ್ಮಲ್ಲಿ ಎಲ್ಲ ಸಂಘಟನೆಗಳ ಪರವಾಗಿ, ಎಲ್ಲ ಸಂಘಟನೆಗಳಲ್ಲಿ ನಾನು ಮನವಿ ಮಾಡ್ತೇನೆ. ಯಾಕೆಂದರೆ ನೌಕರರ ಭವಿಷ್ಯ ಅಡಗಿದೆ ಇದರಲ್ಲಿ. ಈಗ ಸರ್ಕಾರ ಆಲ್ರೆಡಿ 12% ಏಕಪಕ್ಷವಾಗಿ ಘೋಷಣೆ ಮಾಡಿರುವಂಥದ್ದು, ಅದು 1/4/2025. ಆದರೆ ಯಾವುದೇ ಕಾರಣಕ್ಕೂ, ಯಾಕೆಂದ್ರೆ ನಾವು ದುಡ್ದಿರುವಂಥ ಹಣ ಕೊಡ್ತಾ ಇರುವಂಥದ್ದು ಬೇರೆ ಯಾವ ಇವ್ರ ಮನೆಯಿಂದ ಕೊಡ್ತಾ ಇರುವಂಥದ್ದಲ್ಲ, ನಮ್ಮ ಬೆವರಿನ ಹಣವನ್ನು ಕೊಡಬೇಕಾಗಿರುವಂಥದ್ದು. 1/1/24 ಕೊಡಬೇಕಾಗಿರುವಂಥದ್ದು. ಇವ್ರು ಹೇಳ್ತಾ ಇದ್ದಾರೆ 1/4/25 ಅಂದರೆ ತಿರ್ಗಾ ಆಲೆ 1/3/29 ವೇತನ ಪರಿಷ್ಕರಣೆ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಇದು ಮೋಸ ಆಗ್ತದೆ. 12 ತಿಂಗಳದು ಹಿಂದುಗಡೆದು ಅರಿಯರ್ಸ್ ಬಿಡುವ ಮಾತೇ ಇಲ್ಲ. 1/1/24 ಕೊಡಲೇಬೇಕಾಗಿದೆ. ಮತ್ತೆ ಕಳೆದ ಬಾರಿ 15% ಆಗಿರೋದ್ರಿಂದ ಈ ಬಾರಿ ಯಾವುದೇ ಕಾರಣಕ್ಕೂ 12% ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಇವತ್ತಾಲೆ ಪೆಟ್ರೋಲು, ಡೀಸೆಲು ಬೆಲೆಗಳು, ಗ್ಯಾಸು, ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೆ ಹೋಗ್ತಾ ಇದ್ದಾವೆ. ನೀವು ಅರ್ಥ ಮಾಡ್ಕೊಳ್ಳಿ. ನೌಕರರು ನೀವೆಲ್ಲರೂ ಸೇರಿ, ಮತ್ತೆ ಈ ಸಂಘಟನೆಗಳು ಒಂದು ಆ ಕಡೆ ಹೋಗೋದು ಈ ಕಡೆ ಹೋಗೋದು ಬಿಡಿ. ಈ ಬಾರಿ ನ್ಯಾಯ ಕೊಡಿಸಿ. ಮುಂದಿನ ದಿನಮಾನಗಳಲ್ಲಿ ನೀವೇನಾದರೂ ಈ ಬಾರಿ ಏನಾದ್ರೂ 20ನೇ ತಾರೀಕು ಯಶಸ್ವಿ ಮಾಡ್ದಲೆ ನೌಕರಿಗೆ ನ್ಯಾಯ ಕೊಡಿಸ್ದಲೇ ಇದ್ರೆ ಖಂಡಿತ ನಾನು ಮುಂದಾಳತ್ವ ವಹಿಸಿ ನೌಕರಿಗೆ ನ್ಯಾಯ ಏನು ಕೊಡಿಸ್ಬೇಕೋ ಅದಕ್ಕೆ ನಾವು ಯಾವ ರೀತಿ ಮಾಡಬೇಕೋ ನಾನೆಲ್ಲ ತಯಾರಿ ನಡೀತಾ ಇದೆ. ಮಾಡ್ತೇನೆ, ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ ನೌಕರಿಗೆ ನ್ಯಾಯ ಕೊಡಿಸುವಂಥದ್ದು. ನಾನೀಗ ಆಲ್ರೆಡಿ ನೌಕರಿಗೆ ಎಲ್ಲ ತಿಳಿಸಿದ್ದೇನೆ. ರಾಜ್ಯಪಾಲರಿಗೆ, ಮಾನ್ಯ ರಾಜ್ಯಪಾಲರಿಗಿರ್ಬೋದು, ರಾಷ್ಟ್ರಪತಿಗಿರ್ಬೋದು, ಪ್ರಧಾನಮಂತ್ರಿಯವ್ರಿಗಿರ್ಬೋದು, ಸಭಾಪತಿಯವ್ರಿಗಿರ್ಬೋದು ಏನು ಮನವಿ ಕೊಟ್ಟಿದ್ದೇನೆ. ಸಾರಿಗೆ ಸಚಿವರು ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ಅವ್ರಿಗೇನು ಅವ್ರ ಮೇಲೆ ಕ್ರಮ ಆಗಬೇಕು ಅದನ್ನೆಲ್ಲ ನಾನು ಖಂಡಿತ ಮಾಡ್ತೇನೆ. ನೌಕರರು ನನ್ನ ಜೊತೆ ಇದ್ದೇ ಇರ್ತಾರೆ ಅನ್ನುವಂಥದ್ದು ಮನೆ ಭಾವನೆ ಇಟ್ಕೊಂಡು ನಾನು ಈ ಮಾತು ಆಡ್ತಾ ಇದ್ದೇನೆ.
ದಯಮಾಡಿ ಎಲ್ಲ ಸಂಘಟನೆಗಳಲ್ಲಿ ಮತ್ತೊಮ್ಮೆ 4 ನಿಗಮದ ನೌಕರರ ಪರವಾಗಿ ನಾನು ಮನವಿ ಮಾಡ್ತೇನೆ. ಈ ಬಾರಿ ಒಗ್ಗೂಡಿ ನೌಕರಿಗೆ ನ್ಯಾಯ ಕೊಡಿಸಿ. ಅವ್ರ ಹೆಸರು ಬರುತ್ತೆ, ಇವ್ರ ಹೆಸರು ಬರುತ್ತೆ, ಅವ್ರ ಜೊತೆ ಹೋದ್ರೆ ಹಂಗೆ, ಇವ್ರ ಜೊತೆ ಹೋದ್ರೆ ಹಿಂಗೆ ಅನ್ನೋದನ್ನ ಬಿಟ್ಟು, ಯಾಕೆಂದ್ರೆ ಇದು ನೌಕರರ ಭವಿಷ್ಯ ಅಡಗಿರುವಂಥದ್ದು, ಬೇರೆ ಏನೂ ಅಲ್ಲ. ಯಾಕೆಂದ್ರೆ ಈ ಸರ್ಕಾರ ಇವತ್ತು ಸಾಧನ ಸಮಾವೇಶ ಮಾಡ್ತಾ ಇದೆ. ಯಾವ ಪುರುಷಾರ್ಥಕ್ಕೆ ಈ ಸಾಧನ ಸಮಾವೇಶ ಮಾಡ್ತಾ ಇದೆ ಸ್ವಾಮಿ? ನೌಕರಿಗೆ ಯಾವ ರೀತಿ ನ್ಯಾಯ ಕೊಟ್ಟಿದ್ದೀರಿ ಅಂತ ನೀವು ಸಾಧನ ಸಮಾವೇಶ ಮಾಡ್ತಾ ಇದ್ದೀರಿ. ಇವತ್ತು ಶಕ್ತಿ ಯೋಜನೆ ಎಷ್ಟು ಯಶಸ್ವಿಯಾಗಿ ನಡೀತಾ ಇದೆ, ಅದನ್ನು ಮರ್ತಿದ್ದೀರಿ ತಾವು. ಅದು ದುಡ್ದಂಥವ್ರು ನಮ್ಮ ಸಾರಿಗೆ ನೌಕರರೇ, ಜೊತೆಗೆ ಅಧಿಕಾರಿಗಳು. ಇವತ್ತು ಎಲ್ಲ ಡಿಪೋಗಳಿಗೂ ಹೋಗಿ 12% ಕೊಟ್ಟಿರುವಂಥದ್ದು, ಒಳ್ಳೆ ವೇತನ ಆಗಿದೆ, ಒಳ್ಳೆ ವೇತನ ಸಿಗ್ತದೆ ಅಂತ ಹೇಳ್ತಿರಲ್ಲ. ನಿಮ್ಗೆ ಅಧಿಕಾರಿಗಳಿಗೆ, ನಿಮ್ಗೆ ನೌಕರರು ಯಾಕೆ ಬೇಕೋ? ನಿಮಗೆ ಹಲವಾರು ಕಮಾಯಿಗಳಿದಾವೆ. ನೌಕರರು ಹೇಳ್ತಾರೆ ಇಲ್ಲ ಅಷ್ಟು ಕೆರ್ಕತ್ತಾರೆ, ಇಷ್ಟು ಕೆರ್ಕತ್ತಾರೆ, ತಿಂಗಳಿಗೆ ಅಷ್ಟು ಕೊಡಬೇಕು, ಇಷ್ಟು ಕೊಡಬೇಕು ಅಂತೇಳಿ. ಕೆಲವೊಂದು ಅಧಿಕಾರಿಗಳು ದಂಧೆ ಮಾಡ್ಕೊಬಿಟ್ಟಿದಾರ. ನಿಮಗೆ ಈ ಸಂಬಳ ಬೇಕಾಗಿಲ್ಲ. ನಾವು ಮುಂದಿನ ದಿನಮಾನಗಳಲ್ಲಿ ಇದೇ ರೀತಿ ಆದರೆ ಮುಂದಿನ ದಿನಮಾನಗಳಲ್ಲಿ ಅಧಿಕಾರಿಗಳಿಗೊಂದು ವೇತನ ಪರಿಷ್ಕರಣೆ, ನೌಕರಿಗೊಂದು ವೇತನ ಪರಿಷ್ಕರಣೆ ಅನ್ನುವಂಥ ರೀತಿಯಲ್ಲಿ ಓಡಬೇಕಾಗುತ್ತೆ. ಯಾಕೆಂದ್ರೆ ಇವತ್ತು KEB ಬೇರೆ ಕಡೆ ಎಲ್ಲ HODಗಳು ಎಲ್ಲ ಬೀದಿಗೆ ಬಂದು ಇಳಿತಾರೆ ಹೋರಾಟ ಅಂತ ಅಂದಾಗ. ಇಲ್ಲಿ ಹೋರಾಟ ಅಂತ ಅಂದಾಗ ಅಧಿಕಾರಿಗಳು ಫ್ಯಾನ್ ಕೆಳಗಡೆ ಕೂತ್ಕೊಂಡು, AC ರೂಮ್ ಒಳಗಡೆ ಕೆಳಗೆ ಕೂತ್ಕೊಂಡು, ಯಾರು ಬಂದಿಲ್ಲ, ಯಾರು ಬರ್ತಾವ್ರೆ, ಅವ್ರನ್ನ ಯಾರನ್ನ ಲಿಸ್ಟ್ ಮಾಡಬೇಕು, ಯಾರು ಮಾತಾಡ್ತಾರೆ ಜಾಸ್ತಿ, ಯಾರು ಕಾನೂನು ಕೇಳ್ತಾರೆ ಜಾಸ್ತಿ ಅಂಥವ್ರನ್ನ ಲಿಸ್ಟ್ ಮಾಡಿ ಸಸ್ಪೆಂಡು, ಡಿಸ್ಮಿಸ್ಸು, ವರ್ಗಾವಣೆ ಮಾಡ್ಲಿಕ್ಕೆ, ಪೊಲೀಸ್ ಕೇಸ್ಗಳು ಹಾಕ್ಲಿಕ್ಕೆ ಎಲ್ಲ ತಯಾರಿ ಮಾಡ್ತೀರಿ. ನಿಮಗೆ ನಾಚಿಕೆ ಆಗ್ಬೇಕ್ರಿ ಕೆಲವೊಂದು ಅಧಿಕಾರಿಗಳು, ನಿಮಗೆ ನಾಚಿಕೆ ಆಗಬೇಕು ಈ ರೀತಿ ಮಾಡೋದು. ನಾವು ಡ್ರೈವರು, ಕಂಡಕ್ಟರು, ಮೆಕ್ಯಾನಿಕ್ಕು ಸಸ್ಪೆಂಡು, ಡಿಸ್ಮಿಸ್ಸು, ವರ್ಗಾವಣೆ, ಪೊಲೀಸ್ ಕೇಸ್ಗಳು ಹಾಕ್ಕೊಂಡು ಅನ್ಯಾಯಕ್ಕೊಳಗಾಗ್ತೀವಿ. ನೀವು ನಮ್ಮ ಮೇಲೆ ದಾಳಿ ಮಾಡಿ ನೀವು ಸಂಬಳ ಜಾಸ್ತಿ ಮಾಡಿಸ್ಕೊತೀವಿ. ನಾವು ಹೋರಾಟ ಮಾಡೋರು, ನಾವು ನಿಮಗೆ ಸಂಬಳ ಜಾಸ್ತಿ ಮಾಡಿಕೊಡ್ಬೇಕು. ಈ ಸರ್ಕಾರ ಈ ಶಕ್ತಿ ಯೋಜನೆಯಲ್ಲಿ ನಮಗೆ ಹಲವಾರು ನೌಕರರು ಕೆಲಸ ಕಳ್ಕೊಂಡಿದ್ದಾರೆ, ಹಲವಾರು ಜನಕ್ಕೆ ಹಲ್ಲೆಗೊಳಗಾಗಿದ್ದಾರೆ, ಇನ್ನೂ ಕೂಡ ನಡೀತಾನೆ ಇದ್ದಾರೆ ದಂಧೆ ದಾಳಿಗಳು. ಆದರೆ ಈ ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇರುವಂತ ಕೆಲಸನ ಸರ್ಕಾರ ಮುಂದುವರ್ಸ್ಕೊಂಡು ಬರ್ತಾ ಇದೆ. ನೋಡೋಣ, ಈ ಸರ್ಕಾರಕ್ಕೂ ಕೂಡ ಮುಂದಿನ ದಿನಮಾನಗಳಲ್ಲಿ ಈ ಸಂಘಟನೆಗಳಿಗೂ ಕೂಡ, ನಾನು ಯಾವುದೇ ಸಂಘಟನೆಗಳನ್ನ ವಿರೋಧವಾಗಿ ನಾನು ಮಾತಾಡ್ತಾ ಇಲ್ಲ. ಯಾಕೆಂದ್ರೆ ನೀವು ನೌಕರಿಗಾಗಿ ಸಂಘ ಕಟ್ಟಿರುವಂಥದ್ದು, ನೌಕರ ಹಿತ ಕಾಪಾಡಿ. ಬೇರೆ ರಾಜ್ಯದಲ್ಲಿ ಯಾವ ರೀತಿ ನೌಕರ ಸಮಸ್ಯೆ ಬಂದಾಗ ಸಂಘಟನೆಗಳೆಲ್ಲ ಒಗ್ಗೂಡ್ತವೆ, ಅದೇ ರೀತಿ ಈ ಬಾರಿ ಒಂದು ಬಾರಿ, ಈ ಕೊನೆ ಬಾರಿ ಮಾಡಿಲ್ಲ ಅಂದ್ರೆ ನೋಡೋಣ. ಮಾಡ್ತೀರಾ ಅಂತ ನಾವು ಭಾವಿಸಿದ್ದೇವೆ. ಮಾಡಿಲ್ಲ ಅಂತಂದ್ರೆ ನಾವು ಮುಂದಿನ ದಿನದಲ್ಲಿ ನೌಕರರ ಪರವಾಗಿ ನಾವೇನ್ ಮಾಡಬೇಕು ಅಂತೇಳಿ ನೌಕರನ ಅಭಿಪ್ರಾಯ ಪಡೆದು ನಾವು ಮಾಡ್ತೇವೆ. ಈ ಸರ್ಕಾರಕ್ಕೆ ಮತ್ತೆ ಈ ಸಂಘಟನೆಗಳಿಗೆ ಮತ್ತೊಮ್ಮೆ ನಾನು ಮನವಿ ಮಾಡ್ತೇನೆ. ಈ ಸರ್ಕಾರಕ್ಕೆ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ಮನವಿ ಮಾಡ್ತೇನೆ. ಸನ್ಮಾನ್ಯ ಸಾರಿಗೆ ಸಚಿವರೇ, ಇಲ್ಲಿ ಗಂಟ ದಾರಿ ತಪ್ಪಿಸಿರೋದು ಸಾಕು. 3 ಬಾರಿ ನೀವು ಸಾರಿಗೆ ಸಚಿವರಾಗಿದ್ದೀರಿ. ಮಾನ್ಯ ಮುಖ್ಯಮಂತ್ರಿ ಹತ್ರ ನೀವು ಟೇಬಲ್ ಕೊಟ್ಟು ಕೇಳಿ, ನಮ್ಮ ಇಲಾಖೆಗೆ ಇಷ್ಟು ಹಣ ಕೊಡಬೇಕು. ಯಾಕೆಂದ್ರೆ ನಮ್ಮ ಸಾರಿಗೆ ನೌಕರು ಸೈನಿಕರಂತ ದುಡಿತಾ ಇದ್ದಾರೆ, ವೇತನ ಜಾಸ್ತಿ ಮಾಡಬೇಕು. 12% ಸಾಲಲ್ಲ, ಕಾನೂನು ಬದ್ಧತೆಯಿಂದ 1/1/24 ಕೊಡಬೇಕು ಅಂತೇಳಿ ನೀವು ಮಾಡಿ. ನೀವು ಹೊರಗಡೆ ಬಂದು ನಾವು ಪ್ರಣಾಳಿಕೆಯಲ್ಲಿದೆ, ಅಲ್ಲಿದೆ, ನಮ್ಮ ಪ್ರಣಾಳಿಕೆ ಸಮಾನ ವೇತನ ಇದೆ, ನಾವು ಅದು ಕೊಡಬೇಕಾಗಿದೆ, ನಮ್ಮಲ್ಲಿ ಅದು ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಮಾಡಿರುವಂಥದ್ದು ಅಂತ ಹೇಳಿದ್ರಲ್ಲ. ಈಗೇನು ಮಾಡ್ತಾ ಇದ್ರಿ? ಪ್ರಣಾಳಿಕೆಯಲ್ಲಿ ಸಮಾನ ವೇತನ ಕೊಡ್ತೀನಿ ಅಂದವರು ಇವತ್ತು 12% ಏಕಪಕ್ಷ ಘೋಷಣೆ ಮಾಡಿದಿರಲ್ಲ, ಅದು 1/4/25 ಇದು ಎಷ್ಟು ಮಟ್ಟಿಗೆ ಸರಿ? ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಅಹಿಂದ ಮುಖ್ಯಮಂತ್ರಿ ಅಂತ ಹೇಳ್ತಾರೆ, ಹಲವಾರು ಹೋರಾಟ ಮಾಡಿ ಬಂದಿರುವಂಥವ್ರು ಅಂತ ಹೇಳ್ತಾರೆ. ಇದೇ ರೀತಿ ನಮ್ಮ ಸಾರಿಗೆ ನೌಕರಿಗೂ ಕೂಡ ಅನುಕೂಲ ಮಾಡಿಕೊಡಿ. ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಸರ್ಕಾರ ಮತ್ತೆ ನಿಮ್ಮ ಫೋಟೋಗಳನ್ನ ಇಟ್ಟು ಪೂಜೆ ಮಾಡ್ತಾರೆ. ಅದನ್ನ ಬಿಟ್ಟು ನೀವೇನಾದರೂ ಇದೇ ರೀತಿ ಅನ್ಯಾಯ ಮಾಡೋದೇ ಆದ್ರೆ ನಿಮಗೆ ಮತ್ತೆ ಈ ಸಂಘಟನೆಗಳಿಗೂ ಕೂಡ ತಕ್ಕ ನೌಕರು ಕಲಿಸ್ತಾರೆ. ನೌಕರಲ್ಲಿ ನಾನು ಮನವಿ ಮಾಡ್ತೇನೆ, ಈಗ ಏನು ಹಲವಾರು ನೌಕರರು ಸಂಘಟನೆಗಳನ್ನ ಪ್ರಶ್ನೆ ಮಾಡ್ತಾ ಇದ್ರಲ್ಲ, ಮುಂದಿನ ದಿನಮಾನಗಳಲ್ಲಿ ಯಾರೇ ಆಗಿರಲಿ, ಒಕ್ಕೂಟದವರಾಗಿರ್ಲಿ, ಜಂಟಿಯವರಾಗಿರ್ಲಿ, ಯಾರೇ ಬರಲಿ, ಪ್ರತಿಯೊಬ್ಬ ನೌಕರರು ಪ್ರಶ್ನೆ ಮಾಡುವಂಥದ್ದಾದ್ರೆ ಬದಲಾವಣೆ ಆಗೇ ಆಗುತ್ತೆ. ಇಲ್ಲ ಅಂದ್ರೆ ನಾನು ಬಂದಾಗ ನನಗೂ ಕೈ ತಪ್ಪಲೆ ಬಿಡ್ತೀರಾ, ಅವ್ರು ಬಂದಾಗ ಅವರು ಕೈ ತಪ್ಪಲೆ ಬಿಡ್ತೀರಾ. ಹಿಂಗೆ ಮಾಡ್ಕೊಂಡು ಹೋದ್ರೆ ನ್ಯಾಯ ಸಿಗಲ್ಲ. ಪ್ರತಿಯೊಬ್ಬರು ಪ್ರಶ್ನೆ ಮಾಡಬೇಕು. ಆದ್ರಿಂದ ಈ ಬಾರಿ ನೌಕರಿಗೆ ನ್ಯಾಯ ಕೊಡಿಸ್ತೀರಾ ಅಂತ ಸಂಘಟನೆಗಳಲ್ಲಿ ನಾನು ನಂಬಿದ್ದೇನೆ.
ಕೊಡಿಸ್ತೀರಾ ಅಂತ ನೀವು ಕೊಡಿಸಿ ಅಂತೇಳಿ ನಾನು ಮನವಿ ಮಾಡ್ತೇನೆ. ಸರ್ಕಾರ ಏನಾದರೂ ಈ ರೀತಿ ಇದೇ ರೀತಿ ಮುಂದುವರೆದು ಇದನ್ನು ಜಾರಿ ಮಾಡಿದ್ರೆ ಇವ್ರಿಗೂ ತಕ್ಕ ಪಠಣ ಮುಂದಿನ ದಿನಮಾನಗಳಲ್ಲಿ ಕಳಿಸ್ತೇನೆ ಅಂತೇಳಿ ನನ್ನ ಮಾತು ಇಲ್ಲಿಗೆ ಮುಕ್ತಾಯ ಮಾಡಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.